4 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡಿಲ್ಲ, ಅನ್ನಭಾಗ್ಯದ ಅಕ್ಕಿಯೂ ಸಿಗ್ತಿಲ್ಲ. ಬೆಂಗಳೂರಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಪಂಚ ಗ್ಯಾರಂಟಿ ಯೋಜನೆಗಳ ಬಲದಿಂದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯ ಯೋಜನೆಗಳ ಅನುಷ್ಠಾನವೇ ಅಗ್ನಿ ಪರೀಕ್ಷೆಯಾಗಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಿಗಾಗಿ ಬರೋಬ್ಬರಿ 52,000 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಹೀಗಿದ್ರೂ ಕೂಡ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಸಾಧ್ಯವಾಗ್ತಿಲ್ಲ. ಕಳೆದ 4 ತಿಂಗಳಿನಿಂದ ಗೃಹಲಕ್ಷ್ಮಿಯ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಿಲ್ಲ. ಈ ಮಧ್ಯೆ ಅನ್ನಭಾಗ್ಯದ ಅಕ್ಕಿ ಪಡೆಯೋಕ್ಕೂ ಜನ ಪರದಾಡುವಂತಾಗಿದೆ. ಬೆಂಗಳೂರಿನ ಹಲವು ಕಡೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಹಾಗೂ ಇನ್ನುಳಿದ 5 ಕೆಜಿ ಅಕ್ಕಿಗೆ ಬದಲಾಗಿ ಹಣ ನೀಡಲಾಗ್ತಾ ಇತ್ತು. ಆದರೆ ಕಳೆದ ತಿಂಗಳು ಸುದ್ದಿಗೋಷ್ಠಿ ನಡೆಸಿದ್ದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇನ್ಮುಂದೆ ಹಣ ನೀಡಲ್ಲ, 10 ಕೆಜಿ ಅಕ್ಕಿಯನ್ನೇ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಆದ್ರೆ ಈಗ ನೋಡಿದ್ರೆ ಪಡಿತರ ಅಂಗಡಿಗಳ ಮುಂದೆ ಸ್ಟಾಕ್ ಖಾಲಿ ಆಗಿದೆ ಅನ್ನೋ ಬೋರ್ಡ್ ಹಾಕಲಾಗ್ತಾ ಇದ್ದು ರೇಷನ್ ಅಂಗಡಿಗೆ ಅಲೆದಾಡಿ ಜನರು ಹೈರಾಣಾಗ್ತಿದ್ದಾರೆ. ಅಬ್ಬಿಗೆರೆಯಲ್ಲಿ ಪಡಿತರ ಅಕ್ಕಿಗಾಗಿ ಗ್ರಾಹಕರ ನೂಕುನುಗ್ಗಲು. ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ಕೊರತೆ ಉಂಟಾಗಿದ್ದು ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ರೇಷನ್ ಅಕ್ಕಿಗಾಗಿ ಭಾರೀ ಹೈಡ್ರಾಮಾ ನಡೆಯಿತು. ಟೋಕನ್ ಪಡೆಯಲು ನೂಕುನುಗ್ಗಲು ಉಂಟಾಯಿತು. ಕೊನೆಗೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿ ಜನರಿಗೆ ರೇಷನ್ ವಿತರಿಸಿದ್ರು. ಹದಿನೈದು ಕೆಜಿ ಅಕ್ಕಿ ಒಟ್ಟಿಗೆ ಕೊಡಲು ಸಾಧ್ಯವಿಲ್ಲ ಎಂದ ಮುನಿಯಪ್ಪ. ಈ ಮೊದಲು 2 ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಎಂದಿದ್ದ ಆಹಾರ ಸಚಿವ ಮುನಿಯಪ್ಪ ಉಲ್ಟಾ ಹೊಡೆದಿದ್ದು, ಒಟ್ಟಿಗೆ 15 ಕೆಜಿ ಅಕ್ಕಿ ನೀಡಲು ಸಾಧ್ಯ ಇಲ್ಲ. ಫುಡ್ ಕಾರ್ಪೊರೇಷನ್ನಿಂದ ಅಕ್ಕಿ ಬರಬೇಕಾಗಿದೆ. ಏಪ್ರಿಲ್ನಿಂದ ಸರಿಯಾಗಿ ಅಕ್ಕಿ ವಿತರಣೆ ಮಾಡ್ತೀವಿ ಅಂತಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ. ಅಕ್ಕಿ ಇದೆ, ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಪೋರ್ಟ್ ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದ್ದೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಪಡಿತರ ವಿತರಕ ಗ್ರಾಹಕರಿಗೆ ಪ್ರತಿ ಕಾರ್ಡ್ಗೆ 5 ರಿಂದ 10 ಕೆಜಿ ಕಡಿಮೆ ಅಕ್ಕಿ ನೀಡ್ತಾ ಇದ್ದ. ಇದರಿಂದ ಸಿಟ್ಟಿಗೆದ್ದ ಜನ ಪಡಿತರ ವಿತರಕನನ್ನ ತರಾಟೆಗೆ ತೆಗೆದುಕೊಂಡ್ರು. ಎಷ್ಟಪ್ಪ ಮಾಸ ಆಯ್ತು? ಒಂದ್ ಊರಲ್ಲಿ ಎಷ್ಟು ಕಾರ್ಡ್ ಇರ್ತಾರೆ, ಎಷ್ಟು ಕೆಜಿ ಅಕ್ಕಿ ಹಾಕ್ತಾರೆ? ಯಾವ್ದೇ ಕಾರಣಕ್ಕೂ ನೀನು ಈ ತರ ಮಾಡೋದು ತಪ್ಪು ಶಿವಣ್ಣ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಗೊಂದಲಗಳು ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಹಣದ ಬದಲಿಗೆ ಅಕ್ಕಿಯನ್ನೇ ನೀಡೋದಾಗಿ ಹೇಳಿದ್ದ ಸರ್ಕಾರ ಈಗ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಎಂಬಂತ ಸ್ಥಿತಿಗೆ ಬಂತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.